ತಮಿಳುನಾಡು ರಾಜಕೀಯದಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆಗಳು ಘಟಿಸ್ತಾ ಇದೆ ವೀಕ್ಷಕರೇ. ಸರ್ಕಾರ ರಚನೆಗೆ ಈಗ ಟಿವಿಕೆ ದಳಪತಿ ವಿಜಯ್ ಅವರು ಸಜ್ಜಾಗಿದ್ದಾರೆ. ವಿಜಯ್ ಅವರಿಗೆ ಕಾಂಗ್ರೆಸ್ ಷರತ್ತುಬದ್ಧ ಬೆಂಬಲವನ್ನ ಘೋಷಣೆ ಮಾಡಿದೆ. ಅಧಿಕೃತವಾಗಿ ಕಾಂಗ್ರೆಸ್ ಷರತ್ತುಬದ್ಧ ಬೆಂಬಲವನ್ನ ಘೋಷಣೆ ಮಾಡಿದೆ. ಟಿವಿಕೆಗೆ ಬೆಂಬಲವನ್ನ ಘೋಷಿಸಿ ಎಐಸಿಸಿ ಪತ್ರವನ್ನ ಕಳುಹಿಸಿ ಕೊಟ್ಟಿದೆ. ಕೋಮುವಾದಿ ಶಕ್ತಿಗಳನ್ನ ದೂರ ಇಡಬೇಕು ಅಂತ ನಾವು ಟಿವಿಕೆ ಜೊತೆಗೆ ಮೈತ್ರಿಗೆ ಮುಂದಾಗಿದ್ದೀವಿ ಅಂತ ಕಾಂಗ್ರೆಸ್ ಹೇಳಿಕೊಂಡಿದೆ. ಈ ಮೈತ್ರಿ ಕೇವಲ ವಿಧಾನಸಭೆ ಚುನಾವಣೆಗೆ ಮಾತ್ರ ಸೀಮಿತವಾಗಿರೋದಿಲ್ಲ, ಬದಲಾಗಿ ಸ್ಥಳೀಯ ಸಂಸ್ಥೆ, ರಾಜ್ಯಸಭೆ ಮತ್ತು ಲೋಕಸಭೆಗೂ ಸಹ ಮೈತ್ರಿ ಮುಂದುವರಿಯಲಿದೆ ಅಂತ ಕಾಂಗ್ರೆಸ್ ಹೇಳಿಕೊಂಡಿದೆ. ಟಿವಿಕೆಗೆ ಕಾಂಗ್ರೆಸ್ ಬೆಂಬಲದ ಬಗ್ಗೆ ಕಾರ್ತಿ ಚಿದಂಬರಂ ಅವರು ಬರೆದಿರ್ತಕ್ಕಂಥ ಅಥವಾ ಅವ್ರ ಕಡೆಯಿಂದ ಬಂದಿರತಕ್ಕಂಥ ಪತ್ರ, ಎಐಸಿಸಿ ಕಡೆಯಿಂದ ಬಂದಿರತಕ್ಕಂಥ ಪತ್ರ, ಅಲ್ಲಿಗೆ ಒಂದು ಕನ್ಫರ್ಮ್ ಆಗಿದ್ದೇನು ಅಂದರೆ ಡಿಎಂಕೆ ಜೊತೆಗೆ ಮೈತ್ರಿಕೂಟವನ್ನ ಕಾಂಗ್ರೆಸ್ ಕಡಿದುಕೊಂಡಿದೆ. ಸೊ INDA ಮೈತ್ರಿಕೂಟದಲ್ಲಿ ಡಿಎಂಕೆ ಪಕ್ಷವೂ ಸಹ ಇತ್ತು. ವೇರಿನ್ ತಮಿಳುನಾಡಿನಲ್ಲಿ ಡಿಎಂಕೆ ಜೊತೆಗೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿತ್ತು. ಆದರೆ ಇನ್ನು ಮುಂದೆ ಆ ಮೈತ್ರಿ ಡಿಎಂಕೆ ಜೊತೆಗೆ ಇರೋದಿಲ್ಲ, ಬದಲಾಗಿ ಟಿವಿಕೆ ಜೊತೆಗೆ ಮುಂದುವರಿಯಲಿದೆ ಅನ್ನೋದನ್ನ ಸ್ವತಃ ಕಾಂಗ್ರೆಸ್ ಸ್ಪಷ್ಟಪಡಿಸಿರುವಂಥದ್ದು. ಸೊ ಅಲ್ಲಿಗೆ ಇನ್ನು ಮುಂದೆ ಕಾಂಗ್ರೆಸ್ನ ಹೆಜ್ಜೆ ಟಿವಿಕೆ ಜೊತೆಗೆ ಅನ್ನುವಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಕಾರ್ತಿ ಚಿದಂಬರಂ ಅವರು ಈ ಕುರಿತು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಮುಂಬರುವಂತಹ ರಾಜಕೀಯ ಏನೇ ಇದ್ರೂ ಸಹ ಟಿವಿಕೆ ಜೊತೆಗೆ ಮುಂದುವರಿಯಲಿದೆ ಅಂತ ಹೇಳಿದ್ದಾರೆ. ಸೊ 5 ಶಾಸಕರ ಬಲಾಬಲವನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಟಿವಿಕೆಗೆ ಸಪೋರ್ಟ್ ಅನ್ನು ಮಾಡೋದರ ಮೂಲಕ ಮತ್ತು ಬೆಂಬಲದ ಘೋಷಣಾ ಪತ್ರವನ್ನು ಟಿವಿಕೆಗೆ ಕೊಡೋದರ ಮೂಲಕ ನಮ್ಮ ಬೆಂಬಲ ಟಿವಿಕೆಗೆ ಅನ್ನುವಂತಹ ಒಂದು ಖಾತ್ರಿಯನ್ನ ಸ್ಪಷ್ಟಪಡಿಸಿದ್ದಾರೆ. TVK has got 108 seats. So clearly the people of Tamil Nadu want a formation to be headed by the TVK. And it's now incumbent upon the TVK to put together a workable majority. And they have reached out to us formally. They reached out to the Congress party formally. They've written a letter. And that letter has been taken into cognizance. And it has been discussed in all appropriate forums of the party. And unanimously, the Congress party has decided to support government headed by the TVK because we believe that the people of Tamil Nadu want a change, but they also want a change which is headed by the TVK, but is also a secular formation. I think the people of Tamil Nadu are very, very clear that they want a secular formation. So we are only aiding and assisting the TVK to put together a secular government, secular and stable government in Tamil Nadu. How they will get the other numbers, it's really up to them because as they have reached out to us, I'm sure they are reaching out to other political parties and other political parties will decide based on their own calculations on what they will do. But this is not unusual. People contest separately in elections and post-elections if the verdict is not absolutely clear with a majority for one political formation, other political formations which have fought elections against each other come together. This is very common in Europe. It happens in Germany, it happens in the Netherlands, it happens in Belgium, and sometimes in countries it takes months for a working coalition to put together. And I think the TVK has gone about it in the right earnest in reaching out to political parties now, particularly to, I think. ಇನ್ನು ಚೆನ್ನೈನ ಟಿವಿಕೆ ಪಕ್ಷದ ಕಚೇರಿಗೆ ಗೆದ್ದಿರ್ತಕ್ಕಂಥ 5 ಕಾಂಗ್ರೆಸ್ ಶಾಸಕರು ಬಂದಿದ್ದಾರೆ. ಅಧಿಕೃತವಾಗಿ ಬೆಂಬಲ ಘೋಷಣೆ ಮಾಡಿರುವಂತಹ ಕಾಂಗ್ರೆಸ್ ಶಾಸಕರು ಈಗ ಗೆದ್ದಿರ್ತಕ್ಕಂಥ 5 ಜನ ಕಾಂಗ್ರೆಸ್ ಶಾಸಕರು ಟಿವಿಕೆ ಕಚೇರಿಗೆ ಆಗಮಿಸಿದ್ದಾರೆ. ಹೈಕಮಾಂಡ್ನಿಂದ ಬೆಂಬಲ ಘೋಷಿಸಿದ ಪತ್ರದ ರವಾನೆ ಹಿನ್ನೆಲೆಯಲ್ಲಿ ಇದೀಗ ಟಿವಿಕೆ ಕಚೇರಿಗೆ 5 ಜನ ಕಾಂಗ್ರೆಸ್ ಶಾಸಕರು ಬಂದು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ವೀಕ್ಷಕರೇ, ಇಲ್ಲಿ ಒಂದಷ್ಟು ಗೊಂದಲದ ಪ್ರಶ್ನೆಗಳು ಸಹಜವಾಗಿ ಕಾಡ್ತಾ ಇದೆ. ಆಕ್ಚುಲಿ ಡಿಎಂಕೆ ಮೈತ್ರಿಕೂಟದಿಂದ ಕಂಪ್ಲೀಟ್ ಆಗಿ ಕಾಂಗ್ರೆಸ್ ಹೊರ ಬಂದಿದೆಯಾ ಅಥವಾ ಬರೀ ಟಿವಿಕೆಗೆ ತನ್ನ ಬೆಂಬಲವನ್ನ ಘೋಷಣೆ ಮಾಡೋದರ ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ತನ್ನ ಮೈತ್ರಿಯನ್ನ ಟಿವಿಕೆ ಮತ್ತು ಡಿಎಂಕೆ ಎರಡರ ಜೊತೆಗೂ ಸಹ ಕಂಟಿನ್ಯೂ ಮಾಡುತ್ತಾ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಮಾತ್ರ ನಮ್ಮ ಬೆಂಬಲ ಟಿವಿಕೆಗೆ ಅನ್ನುವ ಒಂದು ಘೋಷಣಾ ಪತ್ರವನ್ನ ಅವರು ಕೊಟ್ಟಿದ್ದಾರೆ. ಆದರೆ ಹಾಗಂತ ಡಿಎಂಕೆ ಜೊತೆಗೆ ಮೈತ್ರಿಯನ್ನು ಕಡಿದುಕೊಳ್ಳಬೇಕು, INDA ಮೈತ್ರಿಕೂಟದಿಂದಲೇ ಡಿಎಂಕೆಯನ್ನು ಹೊರಹಾಕಬೇಕು ಅಥವಾ ಕಾಂಗ್ರೆಸ್ ಹೊರಗಡೆ ಬರಬೇಕು ಅನ್ನುವ ರೀತಿಯಂತ ಯಾವುದೇ ಕ್ಲಾರಿಫಿಕೇಶನ್ ಇನ್ನೂ ಸಿಕ್ಕಿಲ್ಲ.
ಕಾರ್ತಿ ಚಿದಂಬರಂ ಅವರ ಸದ್ಯದ ಮಾತುಗಳನ್ನು ನಾವು ಕೇಳಿಸ್ಕೊಳ್ತಾ ಇದ್ದಂಥ ಸಂದರ್ಭದಲ್ಲಿ ಅವ್ರು ಹೇಳಿರುವಂಥದ್ದು ಜಾತ್ಯತೀತ ಶಕ್ತಿಗಳೆಲ್ಲವೂ ಸಹ ಒಂದು ಕಡೆ ನಿಲ್ಲಬೇಕು, ಆ ಮೂಲಕ ಕೋಮುವಾದಿ ಶಕ್ತಿಗಳನ್ನು ಅಧಿಕಾರದಿಂದ ದೂರ ಇಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಟಿವಿಕೆಗೆ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ವಿಧಾನಸಭೆ ಚುನಾವಣೆಯ ಅಥವಾ ಈ ವಿಧಾನಸಭೆಯ ರಚನೆಯ ಸಂದರ್ಭದಲ್ಲಿ ಟಿವಿಕೆಗೆ ಕಾಂಗ್ರೆಸ್ ಬೆಂಬಲವೇ ಹೊರತು DMK ಮೈತ್ರಿಕೂಟದಿಂದ ಹೊರಬಂದಿರೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ. ಆದಾಗ್ಯೂ ಸಹ DMK ಇದನ್ನು ಯಾವ ರೀತಿಗೆ ರಿಸೀವ್ ಮಾಡಿಕೊಳ್ಳುತ್ತೆ ಗೊತ್ತಿಲ್ಲ. ಬೇಕಾದರೆ DMK ಕಾಂಗ್ರೆಸ್ ಮೈತ್ರಿಕೂಟದಿಂದ ಹೊರಗಡೆನೂ ಬರಬಹುದು, INDA ಮೈತ್ರಿಕೂಟದಿಂದ ಹೊರಗಡೆನೂ ಬರಬಹುದು, ಅಥವಾ ಅವರು ಮೈತ್ರಿಕೂಟದಲ್ಲೂ ಮುಂದುವರಿಯಬಹುದು. ಎಲ್ಲರೂ ಸಹ ಒಗ್ಗಟ್ಟಾಗಿ ಎಲ್ಲ ಟಿವಿಕೆಯನ್ನು INDA ಮೈತ್ರಿಕೂಟದಲ್ಲಿ ಸೇರಿಸಿಕೊಂಡು ಮುಂಬರುವ ದಿನಗಳಲ್ಲಿ ಹೆಜ್ಜೆ ಹಾಕಬಹುದು. ಈ ಎಲ್ಲ ಸಾಧ್ಯತೆಗಳಿದ್ದಾವೆ. ಆದರೆ ಸದ್ಯಕ್ಕೆ ಮಾತ್ರ ಒಂದಂತೂ ಕನ್ಫರ್ಮ್, ಕಾಂಗ್ರೆಸ್ ಬೆಂಬಲ ಟಿವಿಕೆಗೆ ಅನ್ನೋದು.